ಇವತ್ತು ಈ ಘಟನೆ ಬಗ್ಗೆ ಏನು ನಡೆದಿತ್ತು ಅದನ್ನು ಖುದ್ದು ಅವರ ಹುಡುಗ ಮತ್ತು ಅವರ ತಂದೆ ಅವರ ಕುಟುಂಬದವರು ನನಗೆ ವಿವರಣೆ ಮಾಡಿದ್ದಾರೆ. ಈ ಘಟನೆ ಇಂಥ ಘಟನೆಗಳು ಎಲ್ಲೂ ಕೂಡ ಆಗಬಾರ್ದು. ಆಧುನಿಕದ ಜಗತ್ತಿನಲ್ಲಿ ಇದ್ದೇವೆ ನಾವು, ಮಾಡರ್ನ್ ವರ್ಲ್ಡ್. ಆದರೆ ಇಂಥ ಘಟನೆಗಳು ಆಗಬಾರ್ದು. ಅವರು ಅವರ ನೋವನ್ನು ತೋಡ್ಕೊಂಡಿದ್ದಾರೆ. ಆಮೇಲೆ ಮುಂದೆ ಏನು ಕ್ರಮ ಮಾಡಬೇಕು ಅಂಥೇಳಿ ಅವರು ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಒಂದು, ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಒಂದು ವಿಚಾರ. ಎರಡನೇದು, ಈಗ ಅವನು ಎಂಥವನ ಹೆಸರು ವಿವೇಕಾನಂದ, ಅವನಿಗೆ ಕೆಲಸ ಕೊಡಬೇಕು, ಯಾವುದಾದ್ರೂ ಒಂದು ಸರ್ಕಾರಿ ನೌಕರಿ ಕೊಡಿಸಿ ಅಂತ ಹೇಳಿದ್ದಾರೆ. ಆಮೇಲೆ ಅವರ ಸಿಸ್ಟರ್ ಒಬ್ಬಳು, ಅವಳಿಗೂ ಕೂಡ ಹೊಡೆದಿದ್ದಾರೆ, ತಲೆಗೆ ಪೆಟ್ಟು ಬಿದ್ದಿದೆ. ಮತ್ತು ಆ ಮಗು ಇದೆ, ಚಿಕ್ಕ ಮಗು, ಅವಳಿಗೆ ಕೂಡ ಥ್ರೆಟನ್ ಮಾಡಿ ನೀನು ಹೇಳಬೇಕು ಈ ಕತೆ ಎಲ್ಲ ಹೆಂಗಾಯಿತು ಅಂತೇಳಿ, ಅದಕ್ಕಾಗಿ ನೀನು ಬಿಡ್ತೀವಿ ಅಂತ ಹೇಳಿದಾರಂತೆ. ಅದೆಲ್ಲ ಅವರು ಅವರ ನಡೆದಂಥ ಘಟನೆ ಬಗ್ಗೆ ವಿವರಣೆ ಮಾಡಿದ್ದಾರೆ. ನಾವು ಸರ್ಕಾರದಲ್ಲಿ ಭಾಳ ಗಂಭೀರವಾಗಿ ಇದನ್ನು ತಗೊಳ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡಿ ಅವರಿಗೆ ಕೆಲಸ ಕೊಡೋದು, ಪರಿಹಾರ ಕೊಡೋದು, ಅದೆಲ್ಲವನ್ನು ಕೂಡ ಸರ್ಕಾರ ಮಾಡುತ್ತೆ, ಗೊತ್ತಾಯ್ತಾ. ಆದರೆ ಒಂದು ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಜಿಲ್ಲಾಡಳಿತ, ಪೊಲೀಸ್, SP ಅವರು, DC ಅವರು, ಅವರೆಲ್ಲರೂ ಕೂಡ ಕ್ರಮ ತಗೊಂಡಿದ್ದಾರೆ, ಅವರವರ ಹಂತದಲ್ಲಿ ಕ್ರಮ ತಗೊಂಡಿದ್ದಾರೆ. ಆದರೆ ಈ ಘಟನೆ ನಡಿಬಾರ್ದಾಗಿತ್ತು. ಊರಿನಲ್ಲಿ ಅವರು ಒಂದಿಷ್ಟು ದೊಡ್ಡತನ ತೋರಿಸಿದ್ದಿದ್ರೆ ಬಹುಶಃ ಆ ಮಗು ಉಳ್ಕೊಳ್ತಾ ಇತ್ತು. ಗರ್ಭಿಣಿ ಮಗುವನ್ನು ಅವರು ಸಾಯಿಸ್ತಾರೆ ಅಂತೇಳಿದರೆ ಭಾಳ ಕ್ರೂರವಾಗಿ ಈ ಘಟನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಅನಿಸುತ್ತೆ. ವಿಶೇಷ ಪ್ರಕರಣ ಅದನ್ನೇ ನಾವು ಚರ್ಚೆ ಮಾಡ್ತೀವಿ. ಇಮಿಡಿಯೇಟಾಗಿ ಇದಕ್ಕೆ ಸ್ಪೆಷಲ್ ಪ್ರಾಸಿಕ್ಯೂಟ್ರನ್ನ ಕೂಡ ನೇಮಕ ಮಾಡಿ ಸ್ಪೆಷಲ್ಲಾಗಿ ಇದನ್ನು ತಗೋಬೇಕು, ವಿಶೇಷ ಪ್ರಕರಣ ಅಂತೇಳಿ ತಗೋಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳ ಜೊತೆ ನಾಳೆ ಮಾತಾಡಿ ಆನಂತರ ತೀರ್ಮಾನ ಮಾಡ್ತೀವಿ.